Hello students. So ನೀವು ಹಿಂದಿನ ಕ್ಲಾಸಲ್ಲಿ ನೋಡಿದ್ರಿ ವಾಟ್ ಈಸ್ ದ ಮಿರರ್ಸ್ ಫಾರ್ಮುಲಾ ಅಂತ 1/f = 1/u + 1/v ಅಂತ ಮತ್ತು ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ f ಫೋಕಲ್ ಲೆಂತ್ ಮತ್ತು ರೇಡಿಯಸ್ ಆಫ್ ಕರ್ವೇಚರ್ ಅಂತ. ಸೊ ಈ ಕ್ಲಾಸಲ್ಲಿ ನೀವು ನೋಡೋದು ಡಿಸ್ಕಸ್ ಮಾಡೋಣ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಬಗ್ಗೆ. ಮ್ಯಾಗ್ನಿಫಿಕೇಶನ್ ಅಂದರೆ ಈಗ ಸಪೋಸ್ ನೀವು 3 ಸೆಂಟಿಮೀಟರ್ ಇದು ಹಿಡಿತಾರೆ ಪೆನ್ಸಿಲ್, ರೈಟ್? ನೀವು ಮಿರರಲ್ಲಿ 5-6 ಸೆಂಟಿಮೀಟರ್ ಪೆನ್ಸಿಲ್ ಕಾಣಿಸುತ್ತೆ, ರೈಟ್? ಸೊ ಅದಕ್ಕೇನಂತ ನೀವು ಲಾಫಿಂಗ್ ಕ್ಲಾಸ್ ಅಂತ ಹೋಗಿರ್ಬೋದು, ರೈಟ್? ಸರ್ಕಸಲ್ಲಿ ಬರುತ್ತೆ, ನೀವು ಹಿಂಗೆ ಸಣ್ಣವರಾಗಿ ಹೋಗ್ತಿದ್ರೆ ಸಡನ್ನಾಗಿ ದೊಡ್ಡದಾಗಿ ಕಾಣಿಸ್ತಿದ್ದಾರೆ, ರೈಟ್? ಸೊ ಅದೆಲ್ಲ ಡಿಪೆಂಡ್ ಆಗೋದು ನಿಮ್ಮದು ಮ್ಯಾಗ್ನಿಫಿಕೇಶನ್ ಮ್ಯಾಗೆ. ಮ್ಯಾಗ್ನಿಫಿಕೇಶನ್ ಹೈಟ್ ಆಫ್ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ಆಬ್ಜೆಕ್ಟ್ ಅಂತ. ಸೊ ಫಸ್ಟ್ ನಾವು ಡೆಫಿನೇಷನ್ ನೋಡೋಣ. ಇದು 1 ಮಾರ್ಕಿಗೆ ಕೇಳ್ಬೋದು ನಿಮ್ಮ ಡೆಫಿನೇಷನ್. ವಾಟ್ ಈಸ್ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಅಂತ. ಸೊ ವಾಟ್ ಈಸ್ ಲೀನಿಯರ್ ಮ್ಯಾಗ್ನಿಫಿಕೇಶನ್? ಇಟ್ ಈಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ ಸೈಜ್ ಆಫ್ ಇಮೇಜ್, ದಟ್ ಈಸ್ HI. HI ಅಂತ ಡಿನೋಟ್ ಮಾಡ್ತಾರೆ, ಹೈಟ್ ಆಫ್ ಇಮೇಜ್ ಅಂತ. ಹೈಟ್ ಆರ್ ಸೈಜ್ ಆಫ್ ಇಮೇಜ್ ಅಂತ ಬರೀಬೋದು. ದಟ್ ಈಸ್ HI, ಹೈಟ್ ಆಫ್ ದ ಇಮೇಜ್ ಫಾರ್ಮ್ಡ್ ಬೈ ದ ಸ್ಫಿರಿಕಲ್ ಮಿರರ್. ಸ್ಫಿರಿಕಲ್ ಮಿರರ್ ಅಂದರೆ ಕಾನ್ಕೇವ್ನೂ ಆಗ್ಬೋದು, ಕಾನ್ವೆಕ್ಸು ಆಗ್ಬೋದು, ರೈಟ್? ಕಾನ್ಕೇವ್ನೂ ಆಗ್ಬೋದು, ಕಾನ್ವೆಕ್ಸು ಆಗ್ಬೋದು, ರೈಟ್? ಇಟ್ ಈಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ ಸೈಜ್ ಆಫ್ ಇಮೇಜ್, ದಟ್ ಈಸ್ HI, ಫಾರ್ಮ್ಡ್ ಬೈ ದ ಸ್ಫಿರಿಕಲ್ ಮಿರರ್. ಇದರ ಕಾನ್ಕೇವ್ ಮಿರರ್ ಆಗ್ಬೋದು, ಇಲ್ಲ ಕಾನ್ವೆಕ್ಸ್ ಮಿರರ್ ಆಗ್ಬೋದು, ಟು ಸೈಜ್ ಆಫ್ ಆಬ್ಜೆಕ್ಟ್, ಟು ಸೈಜ್ ಆಫ್ ಆಬ್ಜೆಕ್ಟ್. ಸೊ ನಾನು ಬೇಸಿಕಲಿ ಹೇಳ್ಬೇಕಂದ್ರೆ ಮೇಯ್ನಾಗಿ, ಸೊ ಇದು ನಿಮ್ಮದು ಕಾನ್ಕೇವ್ ಮಿರರ್ ಇರುತ್ತೆ, ರೈಟ್? ರೈಟ್? ನೀವು ಮಿರರ್ಸ್ ಫಾರ್ಮುಲಾ ಡಿರೈವ್ ಮಾಡೋ ಟೈಮಿಗೂ ನೋಡಿರ್ಬೋದು. ಹೈಟ್ ಆಫ್ ಇಮೇಜ್ AB ಅಂತ ತಗೊಂಡು A', B' ಅಂತ ನಮ್ದು ಇಮೇಜ್ ಬಂದಿದೆ, ರೈಟ್? ಆಬ್ಜೆಕ್ಟ್ AB ಅಂತ ತಗೊಂಡು A', B' ನಮ್ದು ಇಮೇಜ್ ಬಂದಿದೆ, ರೈಟ್? ಸೊ ಈ ಥರ ತಗೊಂಡು, ರೈಟ್? ಸೊ ಹಿಂಗೆ ಪ್ಯಾರಲ್ ಆಕ್ಸಿಲ್ ಹೋಗುತ್ತೆ, ರೈಟ್? ಇದು ಪ್ಯಾರಲ್ ಆಕ್ಸಿಲ್ ಹೋಗೋಣ, ಇಲ್ಲಿ ಫೋಕಸ್ ಇಂದ ಪಾಸ್ ಆಗುತ್ತೆ, ಮತ್ತೆ ನಿಮ್ಮ ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಮಾಡೋಣ. ಇದು ಸೆಂಟರ್ ಆಫ್ ಕರ್ವೇಚರ್, ಇಲ್ಲಿ ಒಂದು ಇನ್ವರ್ಟೆಡ್ ಇಮೇಜ್ ಬರುತ್ತೆ. ಸೊ ಇದನ್ನ ನಾನು AB ಅಂತ ತಗೋತೀನಿ. ದಿಸ್ ಇಸ್ ಯುವರ್ AB ಅಂಡ್ ದಿಸ್ ಇಸ್ ಯುವರ್ ಇಮೇಜ್, ದಟ್ ಈಸ್ A', B'. ಸೊ ಇವಾಗ ಇದು AB ಏನು ಹೈಟ್ ಇರುತ್ತಲ್ಲ, ಅದು ನಿಮ್ದು ಹೈಟ್ ಆಫ್ ದ ಆಬ್ಜೆಕ್ಟ್. ಇದಕ್ಕೆ ಏನಂತೀರಿ? ಆಬ್ಜೆಕ್ಟ್. ಅಂದ್ರೆ ನೀವು ಹಿಂಗೆ ಹಿಡ್ದು ಕನ್ನಡಿಯಲ್ಲಿ ಮುಖ ನೋಡಿದಾಗ ನೀವು ಹಿಂಗೆ ಮುಖ ಕಾಣಿಸುತ್ತೆ, ನೀವು ಆಬ್ಜೆಕ್ಟ್ ಆಗ್ತೀರಾ, ಅದು ಇಮೇಜ್ ಆಗುತ್ತೆ, ರೈಟ್? ಸೊ AB ಅನ್ನೋದು ನಿಮ್ಮದು ಹೈಟ್ ಆರ್ ಸೈಜ್ ಆಫ್ ದ ಆಬ್ಜೆಕ್ಟ್. A', B' ಏನಿರುತ್ತೆ ನಿಮ್ಮದು ಇಮೇಜ್, ದಟ್ ಈಸ್ ಇಮೇಜ್ ಹೈಟ್ ಆರ್ ಸೈಜ್ ಆಫ್ ದ ಇಮೇಜ್. ಸೊ ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು? ಸೈಜ್ ಆಫ್ ಇಮೇಜ್. ಇಮೇಜ್ ಅಂದ್ರೆ ಇದು, ದಟ್ ಈಸ್ A', B' divided by AB, right? So size of image divided by size of object. Size of image divided by size of object. ಅದಕ್ಕಿಂತ HI by HO. HI ಅಂದ್ರೆ ಇದು A, ಇದು ಇನ್ನು A', B' ಏನು ತಗೋತೀವಿ? HI. ಯಾಕಂದ್ರೆ ಇದು ಇಮೇಜ್ ಇದೆ, ರೈಟ್? ಇನ್ವರ್ಟೆಡ್ ಇದೆ, ನಾನು ಹೇಳ್ತೀನಿ ವಾಟ್ ಈಸ್ ಇನ್ವರ್ಟೆಡ್ ಅಂತ. ಸೊ A', B' ಇಂದು HI ಇದೆ, AB ಏನಿದೆ ನಿಮ್ದು HO, ರೈಟ್? ಸೊ AB is your HO. ಸೊ ಎರಡರದ್ದು ರೇಷಿಯೋ ತಗೊಂಡಾಗ ನಮ್ಗೆ ಬರೋದು ಮ್ಯಾಗ್ನಿಫಿಕೇಶನ್. ಎರಡು ರೇಷಿಯೋ ತಗೊಂಡಾಗ ನಮ್ಗೆ ಬರೋದು ಮ್ಯಾಗ್ನಿಫಿಕೇಶನ್, HI by HO, ರೈಟ್? ಸೊ ಇನ್ನೊಂದು ಫಾರ್ಮುಲಾ ಇದೆ ಮ್ಯಾಗ್ನಿಫಿಕೇಶನ್ಗೆ, M is equal to minus V by U. M is equal to minus V by U ಅಂತ. ಈ ಡೆರಿವೇಶನ್ ಇಲ್ಲ ನಿಮಗೆ, ಜಸ್ಟ್ ನೀವು ರಿಮೆಂಬರ್ ಮಾಡ್ಕೋಬಹುದು. M is equal to minus V by U ಫಾರ್ ಮಿರರ್ಸ್. ಲೆನ್ಸಿಗೆ ಏನಾಗುತ್ತೆ? V by U ಆಗುತ್ತೆ, ಮೈನಸ್ ಬರಂಗಿಲ್ಲ, ರೈಟ್? ಮೈನಸ್ ಯಾಕಂದ್ರೆ ಹೇಳ್ತೀನಿ, ಓಕೆ? ಸೊ ಇದು ಮೈನಸ್ ಏನು ಇಂಡಿಕೇಟ್ ಆಗುತ್ತೆ, ರೈಟ್? ಸೊ M is minus V by U. ಇದು ಮೈನಸ್ ಏನು ಇಂಡಿಕೇಟ್ ಆಗುತ್ತೆ? ನಿಮ್ದು ಇನ್ವರ್ಟೆಡ್ ಇಮೇಜ್ ಇದೆ ಅಂತ. ಅಂದ್ರೆ ನೀವು ಈ ತರ ಕೆಳಗಿಂದ ಮ್ಯಾಗ್ ಒಂದು ಇಮೇಜ್ ಇದೆ, ಅದರಿಂದ ಇದು ಆಬ್ಜೆಕ್ಟ್ ಇದೆ ಕೆಳಗಿಂದ ಮೇಲ್ಗಡೆ, ರೈಟ್? ಕೆಳಗಿಂದ ಮೇಲ್ಗಡೆ ಇದೆ, ಅದರಿಂದ ಇಮೇಜ್ ಫಾರ್ಮ್ ಆಗಿದ್ದು ಉಲ್ಟಾ, ರೈಟ್? ಕೆಳಗಿಂದ ಮೇಲ್ಗಡೆ ಇಮೇಜ್ ಇದೆ, ರೈಟ್? ಕೆಳಗಿಂದ ಮೇಲ್ಗಡೆ ಈ ತರ ನಿಮ್ದು ಇಮೇಜ್ ಇದೆ, ಆದರೆ ಆಬ್ಜೆಕ್ಟ್ ಇದೆ AB ಅಂತ, ರೈಟ್? AB ಕೆಳಗಿಂದ ಮೇಲ್ಗಡೆ ಆಬ್ಜೆಕ್ಟ್ ಇದೆ, ರೈಟ್? ಅದರಿಂದ ಇಮೇಜ್ ಫಾರ್ಮ್ ಆಗಿದ್ದು ಉಲ್ಟಾ, ಏನು? A ಮತ್ತೆ B. ಅಂದ್ರೆ ಇಲ್ಲಿ ಸಪೋಸ್ ಒಬ್ಬ ಮನುಷ್ಯ ನಿಂದಿಸಿದ್ರೆ, ಸೊ ಇಫ್ ಎ ಮ್ಯಾನ್ ಇಸ್ ಸ್ಟ್ಯಾಂಡಿಂಗ್, ಇಲ್ಲಿ ನಿಮ್ದು ಲೆಗ್, ಇಲ್ಲಿ ನಿಮ್ದು ಹೆಡ್, ರೈಟ್? ಕೆಳಗಡೆ ನಿಮ್ದು ಲೆಗ್, ಹೆಡ್. ಸೊ A is your leg, B is your head ಅಂದ್ರೆ, ಸೊ ದಿಸ್ ಇಸ್ your ಆಬ್ಜೆಕ್ಟ್. ಇನ್ ಇಮೇಜ್ ಹೆಂಗಾಗುತ್ತೆ ಕನ್ನಡಿಯಲ್ಲಿ ಹೆಂಗ್ ಕಾಣಿಸುತ್ತೆ ಅಂದ್ರೆ, ಇಲ್ಲಿ ಬರೋದು ನಿಮ್ದು ಇದು A ಏನಿದೆ ಅಂದ್ರೆ ಇಲ್ಲಿ ಲೆಗ್ ಬರುತ್ತೆ, ಕೆಳಗಡೆ ನಿಮ್ದು ಬರೋದು ಹೆಡ್, ಉಲ್ಟಾ ಕಾಣಿಸುತ್ತೆ, ರೈಟ್? ಸೊ A is your leg, B is your head ಅಂದ್ರೆ
ಸೊ ವೆನ್ ದಿಸ್ ಇಸ್ ಯುವರ್ ಆಬ್ಜೆಕ್ಟ್, ಇಮೇಜ್ ಹೆಂಗೆ ಫಾರ್ಮ್ ಆಗುತ್ತೆ ಅಂದರೆ ಇನ್ವರ್ಟೆಡ್ ಆಗುತ್ತೆ. ಇನ್ವರ್ಟೆಡ್ ಅಂದ್ರೆ ಉಲ್ಟಾ, ರೈಟ್. ಸೊ ಏನಿರುತ್ತೆ, ಲೆಗ್ ಇಲ್ಲಿ ಬರುತ್ತೆ, ಹೆಡ್ ಉಲ್ಟಾ ಅಂದ್ರೆ ನಿಮ್ಗೆ ಉಲ್ಟಾ ಕಾಣಿಸುತ್ತೆ, ಕಾಲ್ ಮೇಲ್ಗಡೆ ತಲೆ ಕೆಳಗಡೆ. ಸೊ ಆ ಥರ ಕಾಣೋದಕ್ಕೆ ನೀವು ಏನಂತಿದ್ರೆ ಇನ್ವರ್ಟೆಡ್ ಇಮೇಜ್. ರಿಯಲ್ ಅಂದ್ರೆ ನೀವು ಆಕ್ಚುಲ್ ಆಗಿ ನೀಟ್ ಆಗುತ್ತೆ, ಪ್ರೊಡ್ಯೂಸ್ ಮಾಡಂಗಿಲ್ಲ ನೀವು. ಅದು ಕಾನ್ವೆಕ್ಸ್ ಮಿರರ್ ಅಲ್ಲಿ ನೀವು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ ಬ್ಯಾಕ್ವರ್ಡ್ಸ್. ನಾನು ಇದರಲ್ಲಿ ಹೇಳಿದ್ದೀನಿ ರೇ ಆಪ್ಟಿಕ್ಸ್ ಬೇಸಿಕ್ಸ್ 4 ಅಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ನೋಡ್ಕೋಬಹುದು. ಸೊ ಇದು ಎ ಮತ್ತೆ ಬಿ ಈಸ್ ಯುವರ್ ಆಬ್ಜೆಕ್ಟ್, ಎ ಡ್ಯಾಶ್ ಬಿ ಡ್ಯಾಶ್ ಈಸ್ ಯುವರ್ ಇಮೇಜ್. ಸೊ ಎ ಬಿ ಈಸ್ ಯುವರ್ ಹೈಟ್ ಆಫ್ ಇಮೇಜ್, ಎ ಡ್ಯಾಶ್ ಬಿ ಡ್ಯಾಶ್ ಈಸ್ ಯುವರ್ ಹೈಟ್ ಆಫ್ ಆಬ್ಜೆಕ್ಟ್. ಸೊ ಇದು ಹೆಡ್, ಇದು ಇಂದು ಲೆಗ್. ಸೊ ಈ ತರ ಬಂದಾಗ ಆಬ್ಜೆಕ್ಟ್ ಹಿಂಗಿದ್ರೆ ಇಮೇಜ್ ಹೆಂಗ್ ಫಾರ್ಮ್ ಆಗುತ್ತೆ, ಲೆಗ್ ಮೇಲ್ಗಡೆ ಹೆಡ್ ಕೆಳಗಡೆ. ಸೊ ಹಿಂಗ್ ನಿಂತಾಗ ನೀವು ಕಾಲ್ ಮೇಲ್ಗಡೆ ತಲೆ ಕೆಳಗಡೆ ಆಗಿ ಫಾರ್ಮ್ ಆಗುತ್ತೆ. ಸೊ ಇದು ನೆಗೆಟಿವ್ ಏನ್ ಇಂಡಿಕೇಟ್ ಮಾಡುತ್ತೆ, ಮೈನಸ್ ಏನ್ ಇಂಡಿಕೇಟ್ ಮಾಡುತ್ತೆ, ಇದು ಇನ್ವರ್ಟೆಡ್ ಇಮೇಜ್ ಅಂತ, ಅಂದ್ರೆ ಉಲ್ಟಾ ಫಾರ್ಮ್ ಆಗಿರುತ್ತೆ, ಕಾಲ್ ಕೆಳಗಡೆ ಕಾಲ್ ಮೇಲ್ಗಡೆ ತಲೆ ಕೆಳಗಡೆ ಫಾರ್ಮ್ ಆಗುತ್ತೆ. ಸೊ ದಿಸ್ ಈಸ್ ಯುವರ್ ಇನ್ವರ್ಟೆಡ್ ಇಮೇಜ್. ಸೊ ದಿಸ್ ಮೈನಸ್ ಇಂಡಿಕೇಟ್ಸ್ ಇಟ್ ಫಾರ್ಮ್ಸ್ the image is inverted, the image is inverted, right? So negative sign indicates, okay, so negative sign indicates image is inverted andre ulta, image is inverted anta, okay na, right? So artha aita. Next idರ ಮೇಲೆ ನಾವು ಒಂದು ಪ್ರಾಬ್ಲಮ್ ಮಾಡೋಣ. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನು ಕೇಳಿದ್ರೆ ಅಂದ್ರೆ, ರೈಟ್, ಸೊ ಈ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಆನ್ ಆಬ್ಜೆಕ್ಟ್. ಸೊ ಇದು ಕ್ವಶನ್ ನೀವು 3 ಮಾರ್ಕ್ಸ್ ಕೇಳ್ಬೋದು, ಇದು ಡೆಫಿನೇಷನ್ ನೀವು 1 ಮಾರ್ಕಿಗೆ ಕೇಳ್ಬೋದು. ಇಲ್ಲಿ ಕ್ವಶನ್ ನೀವು ಇದು ಪ್ರಾಬ್ಲಮ್ ಇದೆ, ಅದು 3 ಮಾರ್ಕ್ಸಿಗೆ ಕೇಳ್ಬೋದು, ರೈಟ್. ಸೊ ಕ್ವಶನ್ ಏನಂದ್ರೆ, an object is placed at 10 centimeter in front of concave mirror. ಅಂದ್ರೆ ಆಬ್ಜೆಕ್ಟ್ ಏನಿದೆ 10 ಸೆಂಟಿಮೀಟರ್ ಇನ್ ಫ್ರಂಟ್ ಆಫ್ ಕಾನ್ಕೇವ್ ಮಿರರ್ ಇಟ್ಟಿದ್ದಾರೆ. ಅಂದ್ರೆ ಹಿಂಗ ಕಾನ್ಕೇವ್ ಮಿರರ್ ಇದೆ, 10 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮ್ದು ಆಬ್ಜೆಕ್ಟ್ ಇಟ್ಟಿದ್ದಾರೆ ಇನ್ ಫ್ರಂಟ್ ಆಫ್ ಕಾನ್ಕೇವ್ ಮಿರರ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್ r. ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟಿದೆ, 15 ಸೆಂಟಿಮೀಟರ್. ಸೊ ವಾಟ್ ಈಸ್ ದ ಪೊಸಿಷನ್ ಅಂದ್ರೆ ಇಮೇಜ್ ಅಲ್ಲಿ ಫಾರ್ಮ್ ಆಗುತ್ತೆ. ವಾಟ್ ಈಸ್ ದ ಪೊಸಿಷನ್ ಅಂದ್ರೆ ಇಮೇಜ್ ಅಲ್ಲಿ ಫಾರ್ಮ್ ಆಗುತ್ತೆ. ನೇಚರ್ ಅಂದ್ರೆ ಯಾವ ತರ ಫಾರ್ಮ್ ಆಗುತ್ತೆ, ರಿಯಲ್ ಆಗುತ್ತೆ, ರಿಯಲ್ ಅಂಡ್ ಇನ್ವರ್ಟೆಡ್ ಆಗುತ್ತೆ, ಯಾವ ತರ ಆಗುತ್ತೆ, ಏನು ವರ್ಚುವಲ್ ಅಂಡ್ ಎರೆಕ್ಟ್ ಆಗುತ್ತಾ, ರೈಟ್. ಮತ್ತೆ ಮ್ಯಾಗ್ನಿಫಿಕೇಶನ್ ಆಫ್ ದ ಇಮೇಜ್ ಕೇಳಿದ್ದಾರೆ, ರೈಟ್. ಸೊ ಇದು ಈಸಿ ಆಗಿದೆ ಪ್ರಾಬ್ಲಮ್. ಸೊ ಅರ್ಥ ಮಾಡ್ಕೊಳ್ಳೋಣ, ಓಕೆ. ಸೊ ನೆಕ್ಸ್ಟ್ ಏನಂದ್ರೆ ಕ್ವಶನ್ ಹಿಂಗ್ ಕೇಳಿದ್ದಾರೆ. ಸೊ ಯಾವ ಮಿರರ್ ಕೊಟ್ಟಿದ್ದಾರೆ ಫಸ್ಟ್ ನೋಡ್ಬೇಕು. ಮಿರರ್ ಯಾವ್ದಿದೆ, ಕಾನ್ಕೇವ್, ರೈಟ್. ಕಾನ್ಕೇವ್ ಅಂದ್ರೆ ನೀವು ಸಪೋಸ್ ಇದು ಕಾನ್ಕೇವ್ ಅಲ್ಲ ಅಂದ್ರೆ, ರೈಟ್, ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ ಡೀಟೇಲ್. ನೀವು ಬೇಸಿಕ್ಸ್ ನೋಡ್ಕೋಬಹುದು, ಬೇಸಿಕ್ಸ್ ನೋಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ರೈಟ್. ಸೊ ಇದು ನಿಮ್ಮ ಫೋಕಸ್ ಆಗುತ್ತೆ, ಇದು ನಿಮ್ಮ ಸೆಂಟರ್ ಆಫ್ ಕರ್ವೇಚರ್. ಈ ತರ ಬಂದಾಗ ನಾವು ಫೋಕಸ್ಗೆ ಪಾಸ್ ಆಗುತ್ತೆ, ರೈಟ್. ಸೊ ನೆಕ್ಸ್ಟ್ ಇಮೇಜ್ ಇಲ್ಲಿದ್ರೆ ಸೆಂಟರ್ ಆಫ್ ಕರ್ವೇಚರ್ ಪಾಸ್ ಆದ್ರೆ, ಸೊ ಇಮೇಜ್ ಏನಿರುತ್ತೆ ಈ ತರ ಫಾರ್ಮ್ ಆಗುತ್ತೆ. ಸೊ ಇದು ವರ್ಚುವಲ್ ಆಗಿ ಒಂದು ಕಂಡೀಷನ್ ಇದೆ, ಇದು ಹತ್ರ ಇಲ್ಲಿ ಇಮೇಜ್ ಇದ್ರೆ ಅದು ವರ್ಚುವಲ್ ಫಾರ್ಮ್ ಆಗುತ್ತೆ. ಅದು ಅವರ್ ಹೈಟ್ ಆಫ್ ದ ಇಮೇಜ್ ಇಸ್ ಫಾರ್ ಅದು ಆಗುತ್ತೆ, ರೈಟ್. ಸೊ ಕಾನ್ಕೇವ್ ಮಿರರ್ ಹೆಂಗಿದೆ, ಸೊ ಬೇಸಿಕ್ ನ ನೋಡ್ಕೊಳ್ಳೋಣ. ಕಾನ್ಕೇವ್ ಮಿರರ್ ಹೆಂಗಿದೆ, ಇಟ್ ಇಸ್ ಪ್ಲೇಸ್ಡ್ ಅಟ್ 10 ಸೆಂಟಿಮೀಟರ್. ಅಂದ್ರೆ ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ 10 ಸೆಂಟಿಮೀಟರ್. ನಾವು ಆಬ್ಜೆಕ್ಟ್ ಎಲ್ಲಿ ಇಡ್ತೀವಿ, ಆಬ್ಜೆಕ್ಟ್ ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ, ರೈಟ್. ಆಬ್ಜೆಕ್ಟ್ ಇಡೋದು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ಗೆ. ಇನ್ಸಿಡೆಂಟ್ ರೇ ಲೆಫ್ಟ್ ಇಂದ ರೈಟ್ ಹೋಗುತ್ತೆ. ನಾವು ಎಲ್ಲ ಡಿಸ್ಟೆನ್ಸ್ ಮೆಜರ್ ಮಾಡೋದು ಪೋಲ್ ಇಂದ, ರೈಟ್. ಪೋಲ್ ಇಂದ ನಾವು ರೈಟ್ ಮೆಜರ್ ಮಾಡ್ತೀವಿ, ರೈಟ್. ಸೊ ರೈಟ್ ಇಂದ ಲೆಫ್ಟಿಗೆ ಹೋಗ್ತೀವಿ, ಆದ್ರೆ ಇನ್ಸಿಡೆಂಟ್ ರೇ ಲೆಫ್ಟ್ ಇಂದ ರೈಟ್ ಇದೆ. ಸೊ ಯುವರ್ ಇಮೇಜ್ ಡಿಸ್ಟೆನ್ಸ್ ಏನಾಗುತ್ತೆ, ಮೈನಸ್ ಆಗುತ್ತೆ, ರೈಟ್. ಸೊ ಇಮೇಜ್ ಡಿಸ್ಟೆನ್ಸ್ ಏನಾಗುತ್ತೆ, ಮೈನಸ್. ಸೊ ಫಸ್ಟ್ ಇಲ್ಲಿ ಗಿವನ್ ಬರ್ಕೋಬೇಕು ನೀವು. ಗಿವನ್ ಏನಿದೆ ಯು ಎನ್ ಪ್ಲಸ್ 10 ಆಗುತ್ತೆ, ಮೈನಸ್ 10. ನೋಡಿ ಈಗ ನಾವು ಕಾನ್ಕೇವ್ ಮಿರರ್ ಅಂದ್ರೆ ನಾವು ಇಮೇಜ್ ಹೋಗು ಲೆಫ್ಟ್ ಹ್ಯಾಂಡ್ ಸೈಡ್ ಇಡ್ತೀವಿ, ರೈಟ್. ರೈಟ್ ಹ್ಯಾಂಡ್ ಸೈಡ್ ಇಡಕ್ ಬರಲ್ಲ. ಸೊ ಇಮೇಜ್ ಇದು ಆಬ್ಜೆಕ್ಟ್ ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಡ್ತಾ ಇದ್ದೀವಿ, ರೈಟ್. ಈ ತರ ಹೋಗುತ್ತೆ. ಸೊ ಇನ್ಸಿಡೆಂಟ್ ರೇ ಈ ತರ ಹೋಗಿ ಫೋಕಸ್ ಇಂದ ಪಾಸ್ ಆಗುತ್ತೆ, ರೈಟ್. ಸೊ ಇನ್ಸಿಡೆಂಟ್ ರೇ ಇಸ್ ಗೋಯಿಂಗ್ ಫ್ರಮ್ ಲೆಫ್ಟ್ ಟು ರೈಟ್, but image is formed here. So image distance is measured from all the distances are measured from pole in the right in the left measure ಮಾಡ್ತೀವಿ, but incident ray is from left to right. So your sign will be opposite, minus 10 centimeter, because your object is here, we are measuring from pole ಇಂದ ನಾವು measure ಮಾಡ್ತೀವಿ. So it will be negative, it is against opposite to your incident ray direction. So u is minus 10. Next, radius of curvature.
ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ ಇದು ಡಿಸ್ಟೆನ್ಸ್ ಸಿಪಿ. ಸಿಪಿ ಏನಿದೆ ನಿಮ್ದು ರೇಡಿಯಸ್ ಆಫ್ ಕರ್ವೇಚರ್, ದಟ್ ಈಸ್ ಆರ್. ಸೊ ಆರ್ ಹೆಂಗಿದೆ, ಸೊ ನಾವು ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ನಾವು ಅಗೇನ್ ಆಪೋಸಿಟ್ ಆಗಿ ಮೆಜರ್ ಮಾಡಬೇಕು. ಇನ್ಸಿಡೆಂಟಲ್ ಲೆಫ್ಟ್ ಟು ರೈಟ್ ಹೋಗ್ತಾ ಇದೆ, ನಾವು ರೈಟ್ ಟು ಲೆಫ್ಟ್ ಮೆಜರ್ ಮಾಡ್ತೀವಿ, ರೈಟ್. ಸೊ ಅಗೇನ್ ಯುವರ್ ಆರ್ ಈಸ್ -15, ರೈಟ್. ಆರ್ ಈಸ್ ಅಗೇನ್ -15. ನಾವು ಈಗ ಏನು ಫೈಂಡ್ ಮಾಡಬೇಕು, ವಿ, ದಟ್ ಈಸ್ ಯುವರ್ ಇಮೇಜ್ ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು. ಮತ್ತು ವಾಟ್ ಈಸ್ ದ ನೇಚರ್, ಮತ್ತೆ ಮ್ಯಾಗ್ನಿಫಿಕೇಶನ್ ಕಂಡುಹಿಡಿಯಬೇಕು. ಮ್ಯಾಗ್ನಿಫಿಕೇಶನ್ ಏನದ ಅಂತ ನಾನು ಕಲಿಸಿದಲ್ಲಿ. ಓಕೆ, ಇದನ್ನ ಸಾಲ್ವ್ ಮಾಡೋಣ, ರೈಟ್. ಸೊ ಇಷ್ಟು ಬರೆಯೋದಕ್ಕೆ ನಿಮ್ಗೆ 1 ಮಾರ್ಕ್ ಸಿಗುತ್ತೆ. ಇಷ್ಟು ಡಯಾಗ್ರಾಮ್ ಡ್ರಾ ಮಾಡಿ ಬರೆಯೋದಕ್ಕೆ ನಿಮ್ಗೆ 1 ಮಾರ್ಕ್ ಸಿಗುತ್ತೆ. ಇದು 3 ಮಾರ್ಕ್ಸ್ ಕೇಳಿದ್ರೆ 1 ಮಾರ್ಕ್ ಇದು, ರೈಟ್. ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ, ನಾವು ಸಾಲ್ವ್ ಮಾಡಬೇಕು. ವಿ ಫೈಂಡ್ ಮಾಡಬೇಕು, ಎಂ ಫೈಂಡ್ ಮಾಡಬೇಕು, ರೈಟ್. ಸೊ ನಮ್ಗೆ ಫಸ್ಟ್ ಫಾರ್ಮುಲಾ ಗೊತ್ತಿದೆ, ನಾವು ರಿಲೇಷನ್ ಕಲ್ತಿದ್ದೀವಿ. ಎಫ್ ಇಸ್ ಈಕ್ವಲ್ ಟು r/2 ಅಂತ. ಎಫ್ ಇಸ್ ಈಕ್ವಲ್ ಟು r/2. ಇದು ಫಸ್ಟ್ ಟಾಪಿಕ್ ಅನ್ನ ಕಲಿಸಿದ್ವಿ. ವಾಟ್ ಇಸ್ ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ರೇಡಿಯಸ್ ಆಫ್ ಕರ್ವೇಚರ್ ಅಂತ, ರೈಟ್. ಸೊ ಎಫ್ ಇಸ್ ಈಕ್ವಲ್ ಟು r/2. ಸೊ ಆರ್ ಏನಿದೆ -15 ಇದೆ. ಆರ್ ಇಸ್ ಈಕ್ವಲ್ ಟು -15 ಡಿವೈಡೆಡ್ ಬೈ 2. ಸೊ ಎಫ್ ಇಸ್ ಈಕ್ವಲ್ ಟು -7.5 ಸೆಂಟಿಮೀಟರ್. ಎಫ್ ಇಸ್ ಈಕ್ವಲ್ ಟು -7.5 ಸೆಂಟಿಮೀಟರ್. ಸೊ ಮೈನಸ್ ಇರೋದು ಮೈನಸ್, ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು ಎಫ್ ಎಲ್ಲಿದೆ, ರೈಟ್ ಹ್ಯಾಂಡ್ ಲೆಫ್ಟ್ ಸೈಡ್ ಇದೆ, ರೈಟ್. ಸೊ ಇನ್ಸಿಡೆಂಟ್ ಹೆಂಗೆ ಹೋಗುತ್ತೆ, ನಾವು ಅಗೇನ್ ಫೋಕಸ್ ಇಲ್ಲಿ ಫೈಂಡ್ ಆಗಿತ್ತು. ಸೊ ಫೋಕಲ್ ಅಂತ ಅಗೇನ್ ಏನು ಮೆಜರ್ ಮಾಡ್ತೀವಿ, ರೈಟ್ ಇಂದ ಲೆಫ್ಟ್ ವರೆಗೂ ಮೆಜರ್ ಮಾಡ್ತೀವಿ. ಅಗೇನ್ ಇಸ್ ದ ಇನ್ಸಿಡೆಂಟ್ ರೇಂಜ್. ಸೊ ಅಗೇನ್ ಇದೇನಿರುತ್ತೆ, ಮೈನಸ್ ಇರುತ್ತೆ, ರೈಟ್. ನೆಕ್ಸ್ಟ್ ನಾವು ಓದಿದ್ದೀವಿ ಮಿರರ್ಸ್ ಫಾರ್ಮುಲಾ. ಮಿರರ್ ಫಾರ್ಮುಲಾ ಏನಿದೆ, 1/f is equal to 1/v plus 1/u, right. 1/f ನೀವು ಈ ತರ 1/f equal to 1/u plus 1/v ಇನ್ನೊಂದು ಓದ್ಕೋಬಹುದು, ಇಲ್ಲಾಂದ್ರೆ 1/f equal to 1/v plus 1/u, right. So ನಮ್ಗೆ we know focus, we know u, we can calculate v, right. So what is f? What is f? -7.5. So simplification na ಏನು ತಗೋತೀನಿ, I will take only 15/2, right. So 1/15/2 is equal to what is 1/v, I need to find, plus u is -10. So it will be -10, right. So I will solve it. So it will be 2/15 -2/15 is equal to 1/v minus 1/10, correct. So -2/5 is equal to 1/v minus 1/10, right. So I'll solve it. ಹೆಂಗೆ ಸಾಲ್ವ್ ಮಾಡ್ತಾ ಇದ್ದೀನಿ, ಇದನ್ನ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸ್ತೀನಿ. ಸೊ 1/v is equal to -2/15 plus 1/10, right. So 1/v is equal to -2/15 plus 1/10, right. So 1/v, what is 1/v, right, or else I will do v is equal to, I will cross multiply, right. So when I cross multiply and take reciprocal, v is equal to 15 into 10 divided by, ಇದನ್ನ 10 ಲೆ ಮಲ್ಟಿಪ್ಲೈ ಮಾಡ್ತೀನಿ, ಇದನ್ನ 15 ಲೆ ಮಲ್ಟಿಪ್ಲೈ ಮಾಡೋದು, right. Right. So I'll multiply this by 15, cross multiply. So ಏನಾಗುತ್ತೆ, 2, it will become 2 into 10 -20 plus 1 into 15 is 15, right. So v ಏನು ಬರುತ್ತೆ, v is equal to 15 into 10 is 150 divided by, ಇಲ್ಲಿ ಏನಿದೆ -20 plus 15, -20 plus 15 is -5, right. So v is equal to -30 centimeter. v is equal to -30 centimeter. So v is equal to -30 ಅಂದ್ರೆ ಅಗೇನ್ ಇಮೇಜ್ ಅಲ್ಲಿ ಫಾರ್ಮ್ ಆಗೋದು ಲೆಫ್ಟ್ ಹ್ಯಾಂಡ್ ಸೈಡ್ ಫಾರ್ಮ್ ಆಗುತ್ತೆ, ರೈಟ್. ದಟ್ ಈಸ್ -30, ರೈಟ್. ದಟ್ ಈಸ್ -30 ಅಂತ. Okay, is it clear? So I'll repeat again. So 1/f is equal to 1/v plus 1/u. F is -15/2 or -7.5, right. So 1 -15/2 plus 1/v, 1/10. So we'll be getting -2/15 ಮತ್ತೆ 1/v ಈ ಕಡೆ -1/10. So on solving you'll be getting -30 centimeter. So on solving you'll be getting -30 centimeter, right.
So next, so where is the position? Position is image distance, that is minus 30 centimeter. So image is formed at minus 30 centimeter. So I will rub this. Alright, so u is minus 10. So I can write image is formed at minus 30 centimeter. Right, position. Next, magnification ಬರೋಣ. So magnification ಇದೇ ಲೆಕ್ಚರ್ ಅಲ್ಲಿ ಕಲ್ತಿದ್ದಾರೆ. What is the magnification formula? Minus v by u ಅಂತ. Minus v by u. So minus same ಉಳಿತೆ. What is v? Minus 30 ಆಗುತ್ತೆ. So minus 30. u ಏನಿದೆ? u ಏನಿದೆ 10 ಇದೆ. ಆದರೆ this is concave mirror u ಇದೆ. So ಅದಕ್ಕೆ minus 10 ಆಗುತ್ತೆ. Right? So you will be getting answer as minus 3. Right? Minus. So minus indication I ಹೇಳಿದ್ದೀನಿ. ಏನಕ್ಕೆ minus ಬರುತ್ತೆ? It is forming real and inverted image. Inverted image form ಆಗ್ತಾ ಇದೆ. So it is minus 3. So what is the magnification? It is 3 times. ಅಂದ್ರೆ 3 times ಕಾಣಿಸ್ತಾ ಇದೆ, ಆದರೆ ಉಲ್ಟಾ ಕಾಣಿಸ್ತಾ ಇದೆ. Right? ಕಾಲಿಂದ ತಲೆಯಿಂದ ಕಾಲು ನೋಡಿದ್ರೆ ಇನ್ನೇನು ಉಲ್ಟಾ ಕಾಣಿಸ್ತಾ ಇದೆ. ಇಮೇಜ್ ಹೆಂಗಾಗ್ತಾ ಇದೆ? ಕಾಲ್ ಮೇಲ್ಗಡೆ ತಲೆ ಕೆಳಗಡೆ ಆಗ್ತಾ ಇದೆ. So that is indication of minus 3. That is indication of minus 3. Right? So what is the nature? Nature and magnification ಬಂತು minus 3. What is the nature? ಇಲ್ಲಿ minus sign ಬರ್ತಾ ಇದೆ, right? ಇಲ್ಲಿ minus sign ಬರ್ತಾ ಇದೆ. So image formed is concave mirror ಗೆ real ಬರುತ್ತೆ, ಯಾಕಂದ್ರೆ distance minus 10 ಇದೆ, right? So image formed is real and inverted. Inverted ಏನಂತಂದ್ರೆ we are getting minus sign. So magnification minus 3 ಇದೆ. So we are forming inverted image, right? So position, nature, and magnification of image, right? Thank you.